ಈ ಕನ್ನಡ ಚಿತ್ರ ವಿಚಾರಕ್ಕೆ ಬಂದರೆ ಒ ಟಿ ಟಿ ಅವರು ಕನ್ನಡ ಸಿನಿಮಾನ ತಗೊಳ್ಳಲ್ಲ. ನಮ್ಮ ಕನ್ನಡದವರೇ ಮಾಡ್ಕೊಂಡಿರೋಂಥ ಕರ್ಮ ಅದು. ಆ ಸಿನಿಮಾ ತೊಗೊಂಡೋಗಿ ಇಷ್ಟು ಬಜೆಟಿಗೆ ಅಂತ ಸಿನಿಮಾ ತೊಗೋತಾರೆ. ಆ ಸಿನಿಮಾ ರಿಕವರ್ ಆಗಿಲ್ಲ ಅಂತಂದರೆ ಮತ್ತೆ ಕನ್ನಡಕ್ಕೆ ಯಾಕೆ ಸರ್ ಅವ್ರು ಬಂಡವಾಳ ಹಾಕ್ತಾರೆ? ಸಲಾರ್ ಸಿನಿಮಾ ಅದು ಟ್ರೈಲರ್ ನೋಡಿರ್ಬೇಕು ನೀವು. ನೋಡಿದ್ದೀನಿ ಸರ್. ಸೊ ನಿಮ್ಮ ಒಂದು ಅಭಿಪ್ರಾಯ ಟ್ರೈಲರ್ ನೋಡಿದ್ದು, ಟ್ರೈಲರ್ ಹೇಗಿದೆ? ಅದರಿಂದನೇ ಅಲ್ವ ಪ್ರಶಾಂತ್ ನೀಲ್ ಅವ್ರಿಂದನೇ ಅಲ್ವ ನಾನು ಉಗ್ರ ಮಂಜವಾಗಿ ನಿಮ್ಮಗಳ ಮುಂದೆ ಎಲ್ಲ ಕೂತಿರು. ಸೊ ಅದು ಟ್ರೈಲರ್ ನೋಡಿದಾಗ ನಿಮ್ಗೆ ಏನಾದ್ರು ಅನಿಸುತ್ತಾ ನಾನು ಇಲ್ಲಿ ಇರಬೇಕಿತ್ತು, ಈ ಪಾತ್ರ ಮಾಡಬೇಕಿತ್ತು? ನಾನು ಇರಬೇಕಿತ್ತು ಅನ್ನೋದು ನನಗೆ ಖುಷಿನೇ ಸರ್, ನನಗೆ ಸಂತೋಷನೇ. ಯಾರಿಗಿಲ್ಲ ಸರ್. KGF ಅಲ್ಲಿ ಹಾಕೋಬೋದಿತ್ತಲ್ವ ಅವ್ರಿಗೇನು ಅಂತಂದ್ರೆ ಒಂದ್ಸಲ ಸಾಜಿ ಅನ್ನೋ ಒಂದು ಕ್ಯಾರೆಕ್ಟರ್ ನೋಡಿದಾಗ ಅವ್ರು ನಾನು ಕೇಳ್ಪಟ್ಟಿದ್ದು, ಸಾಜಿ ಅನ್ನೋದು ಒಂದು ಕ್ಯಾರೆಕ್ಟರ್ ನೋಡಿದಾಗ ಮತ್ತೆ ಆ ಕ್ಯಾರೆಕ್ಟರ್ನ ಬೇರೆ ರೀತಿ ನೋಡಬೇಕು ಅಂದ್ರೆ ಮಾತ್ರ ನೋಡ್ತಾರೆ ಅಷ್ಟೇ. ಅದರ್ವೈಸ್ ಹೊಸಬರಿಗೆ ಬೇರೆಯವ್ರನ್ನೇ ಪ್ರಯೋಗ ಮಾಡ್ತಾರೆ. ಆದರೂ ನೀವು ನಾ ಚಿಕ್ಕವರಾಗ್ತೀನಿ ಅಂತ ಹೇಳಿದ್ರು ಕೂಡ ನಿಮ್ದೊಂದು ದೊಡ್ಡ ಜರ್ನಿ, ಒಂದು ಅನುಭವ, ಒಂದು ದೊಡ್ಡದು. ಈ ಅನುಭವದ ಮೇಲೆ ಇನ್ನೊಂದು ಪ್ರಶ್ನೆ ನಿಮಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಒ ಟಿ ಟಿಗೆ ಸಂಬಂಧಪಟ್ಟಿದ್ದು. ದೂರದರ್ಶನ್ ಚಿತ್ರಕ್ಕೆ ನೀವು ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡಿದ್ದೀರಾ. ಅಂದರೆ ಆ ಸಿನಿಮಾದು ಸುಮಾರು ಜವಾಬ್ದಾರಿನ ವಹಿಸ್ಕೊಂಡಿದ್ರಿ ಆ್ಯಕ್ಟಿಂಗ್ ಜೊತೆಗೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ನೀವು ಮಾಡಿದ್ರಿ ಸಿನಿಮಾಗೆ. ಈ ಕನ್ನಡ ಚಿತ್ರ ವಿಚಾರಕ್ಕೆ ಬಂದರೆ ಒ ಟಿ ಟಿ ಅವರು ಕನ್ನಡ ಸಿನಿಮಾನ ತಗೊಳ್ಳಲ್ಲ, ಕನ್ನಡ ಸಿನಿಮಾಗೆ ಮನೆ ಹಾಕಲ್ಲ. ಕನ್ನಡ ಸಿನಿಮಾಗಳೇ ಕೆಲವೊಂದು ಮಾಡಿರೋದು. ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಕನ್ನಡದ ನಿರ್ಮಾಪಕರು, ನಮ್ಮ ಕನ್ನಡದ ಡಿಸ್ಟ್ರಿಬ್ಯೂಟರು, ನಮ್ಮ ಕನ್ನಡದಿಂದಲೇ ಬಿಸ್ನೆಸ್ ಮಾಡ್ಕೊಡ್ತೀನಿ ಒ ಟಿ ಟಿಗೆ ಅಂತೇಳಿ ನಮ್ಮ ಕನ್ನಡದವರೇ ಮಾಡ್ಕೊಂಡಿರೋಂಥ ಕರ್ಮ ಅದು. ಯಾಕೆ ಏನಕ್ಕೆ ಮಾಡ್ಕೊಂಡಿರೋದು? ನಾವು ಕೊಟ್ಟಿರೋಂಥ ಸಿನಿಮಾಗಳು ಕೆಲವೊಂದು ಒ ಟಿ ಟಿನಲ್ಲಿ ಹೆಸರು ಮಾಡಿರಲ್ಲ, ಅಥವಾ ನಾವು ಕೊಡೋವಂಥ ಸಿನಿಮಾಗಳು, ನಾವು ಕೊಡೋವಂಥ ಆಶ್ವಾಸನೆಗಳು ಅಲ್ಲಿ ಒ ಟಿ ಟಿನಲ್ಲಿ ಕೆಲವೊಂದೇ ಅದು ಪುಷಪ್ ಆಗಿರಲ್ಲ. ಆಮೇಲೆ ಯಾವುದೋ ನಮ್ಮ ಕನ್ನಡ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಬಂಡವಾಳ ಹಾಕ್ಬಿಟ್ಟಿರ್ತಾರೆ. ಇವಾಗ ಅವ್ರಿಗೂ ಒ ಟಿ ಟಿ ಅವ್ರ ಕನ್ನಡಗೆ ಅಂತ ಇಷ್ಟು ಬಜೆಟ್ ಇರುತ್ತೆ, ಅದು ಅವ್ರಿಗೆ ರಿಕವರಿ ಆಗಬೇಕಲ್ಲ. ಹೌದು, ರಿಕವರ್ ಆಗಬೇಕು. ಇವಾಗ ಕನ್ನಡ ಸಿನಿಮಾ ಈ ಥರ ಸಿನಿಮಾ ಯಾವುದೋ ಒಂದು ಸಿನಿಮಾ ತಗೊಂಡು, ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾ ತಗೋತಾರೆ. ಆ ಸಿನಿಮಾ ತೊಗೊಂಡೋಗಿ ಇಷ್ಟು ಬಜೆಟಿಗೆ ಅಂತ ಸಿನಿಮಾ ತಗೋತಾರೆ. ಆ ಸಿನಿಮಾ ರಿಕವರ್ ಆಗಿಲ್ಲ ಅಂತಂದ್ರೆ ಮತ್ತೆ ಕನ್ನಡಕ್ಕೆ ಯಾಕೆ ಸರ್ ಅವ್ರು ಬಂಡವಾಳ ಹಾಕ್ತಾರೆ? ರೈಟಾ ಸರ್? ಅವಾಗ ಏನಾಗುತ್ತೆ, ಬೇರೆ ಸಿನಿಮಾಗಳಿಗೆಲ್ಲ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಲಾಸ್ ಆದಾಗ ಅವರು ಅದರಿಂದ ಅಮೆಝಾನ್ ನನಗೆ ಗೊತ್ತಿರೋ ಮಟ್ಟಿಗೆ ಅಮೆಝಾನು, ಇನ್ನೊಂದು ನೆಟ್ಫ್ಲಿಕ್ಸು, ಯಾವುದೋ ಒಂದೊಂದು ಝೀನಲ್ಲೋ ಯಾವುದೋ ಒಂದೊಂದು ಕಡೆ ಇವಾಗ ಕನ್ನಡ ಸಿನಿಮಾಗಳಿಗೆ ಎಷ್ಟು ಬಜೆಟ್ ಅಂತ ಇಟ್ಟಿರ್ತಾರೆ. ಅಷ್ಟು ಬಜೆಟ್ ಒಂದೋ ಎರಡೋ ಸಿನಿಮಾಕ್ಕೆ ಹಾಕ್ಬಿಡ್ತಾರೆ. ಆ ಒಂದೆರಡು ಸಿನಿಮಾದಿಂದ ಬಂದಿರಲ್ಲ, ಅವ್ರಿಗೆ ವಾಪಸ್ ರಿಟರ್ನ್ ಬಂದಿರಲ್ಲ. ಅವಾಗ ಏನಾಗುತ್ತೆ, ಈ ನಾರ್ಮಲ್ ಬಜೆಟ್ ಸಿನಿಮಾಗಳಿಗೆಲ್ಲ ಏನಾಗುತ್ತೆ, ಯಾವುದೂ ತಗೊಂಡೇ ಇದ್ದಾಗ ಈ ಒಂದು 100 ಸಿನಿಮಾ ಉಳ್ದೋಗುತ್ತೆ ಒಂದು ಸಿನಿಮಾಯಿಂದ. ಒಂದು ಸಿನಿಮಾನ ನೀವು ಒಂದು 20-30 ಕೋಟಿ ಕೊಟ್ಟು ಒಂದು ಸಿನಿಮಾನ ತಗೊಂಡಾಗ ಈ 1 ಕೋಟಿ 1.5 ಕೋಟಿ ತಗೊಳ್ಳೋವಂಥದ್ದು ಒಂದು 30-40 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹಂಗೆ ಹಿಂದೆನೇ ಉಳ್ದೋಗುತ್ತೆ. ಆವಾಗ ಏನಾಗುತ್ತೆ, ಈ ಸಣ್ಣ ಸಿನಿಮಾಗಳನ್ನ ತೊಗೊಂಡಾಗ ಒಂದೊಂದು ತಿಂಗಳಿಗೆ ಅದು ರೀಸೈಕಲ್ ಆಗ್ತಾ ಇರುತ್ತೆ. ಆದರೆ ಇನ್ನೊಂದು 2 ಸಿನಿಮಾ 3 ಸಿನಿಮಾ ತೊಗೋತಾನೆ ಇರ್ತಾರೆ. ಬಟ್ ಈ ಒಂದು 20 ಕೋಟಿ ತೊಗೊಂಡಿರೋ ಒಂದು ಸಿನಿಮಾಗೆ ಅವರು 2-3 ವರ್ಷ ಸುಮ್ಮನೆ ಇದ್ಬಿಟ್ರೆ ಒಂದು 100-105 ಸಿನಿಮಾ ಕನ್ನಡ ಸಿನಿಮಾಗಳು ಉಳ್ದೋಯ್ತಲ್ವ ಸರ್? ಅದು ಒಂದೇ ಕಾರಣ ಸರ್. ಅವ್ರಿಗೇನು ತೊಗೋಬಾರ್ದು ಅಂತೇನಿಲ್ಲ ಸರ್. ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು, ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟಲ್ಲಿ ಇರೋಂಥದ್ದು, ಬೇರೆ ಭಾಷೆಗಳಿಗಿಂತ ತುಂಬ ಚೆನ್ನಾಗಿರೋಂಥ ಕಾನ್ಸೆಪ್ಟ್ ಇರೋಂಥ ಸಿನಿಮಾಗಳು ಕನ್ನಡದಲ್ಲಿ ಸುಮಾರಷ್ಟು ಇನ್ನೂ ಸೇಲ್ ಆಗದಿರೋ ಇರ್ತಕ್ಕಂಥ ಸಿನಿಮಾಗಳಿದ್ದಾವೆ. ಸುಮಾರು ಸಿನಿಮಾಗಳು. ಆ ಸಿನಿಮಾಗಳೆಲ್ಲ ಯಾಕೆ ಒ ಟಿ ಟಿಗೆ ಹೋಗ್ಲಿಲ್ಲ, ಯಾಕೆ ಜನಗಳಿಗೆಲ್ಲ ಸೇರಿಲ್ಲ, ಯಾಕೆ ಆ ಪ್ರೊಡ್ಯೂಸರ್ಗಳಿಗೆ, ಆ ಪ್ರೊಡಕ್ಷನ್ಗೆ ತೊಂದರೆ ಆಯಿತು ಅಂತಂದರೆ, ಯಾವುದೋ 1 or 2 ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು ತೊಗೊಂಡಿರ್ತಾರೆ, ಅದು ಕರೆಕ್ಟಾಗಿ ರಿಕವರ್ ಆಗಿರಲ್ಲ. ಅವ್ರ ಬಜೆಟ್ ಏನಿರುತ್ತೋ ಆ ಬಜೆಟೆಲ್ಲ ಅಲ್ಲಿ ಹಾಕಿರ್ತಾರೆ. ಈ ಸಣ್ಣ ಪುಟ್ಟ ಸಿನಿಮಾಗಳು, ಇನ್ನು ಫ್ಯೂಚರಲ್ಲಿ ಬರೋ ಸಿನಿಮಾಗಳಿಗೆಲ್ಲ ಹೊಡೆತ ಹೋಗುತ್ತೆ. ಅದು ಅವ್ರ ತಪ್ಪೋ ಇವ್ರ ಸಿನಿಮಾ ನೋಡಿ ಅವ್ರು ತೊಗೊಂಡಿಲ್ವೋ, ಅವ್ರ ಬಿಸ್ನೆಸ್ ಆಗಬೇಕು, ಇವ್ರ ಬಿಸ್ನೆಸ್ ಆಗಬೇಕು, ಇನ್ನೊಂದು ಆಗಬೇಕೋ ಗೊತ್ತಿಲ್ಲ. ಬಟ್ ಒಂದಷ್ಟು ಸಿನಿಮಾಗಳು ನಿಂತೋಗಿರೋದು ಅವ್ರ ಬಾಧೆಗೆ ಕಾರಣ ಅಷ್ಟೇ. ಸೊ ಈಗ ಇದೆಲ್ಲ ಅದರ ಹೊರತುಪಡಿಸಿ ಕೈವಾ ಆಯಿತು, ನಿಮ್ಮ ಮೂಗ್ಬಟ್ ತಂಬು ಕ್ಯಾರೆಕ್ಟರ್ ತುಂಬ ಜನಮನ್ನಣೆ ಪಾತ್ರ ಆಗಿದೆ. ಸೊ ಇದೆಲ್ಲದರ ಹೊರತಾಗಿ ಇನ್ನೊಂದು ಚಿತ್ರದ ಮೇಲೆ ಒಂದಿಷ್ಟು ನಿರೀಕ್ಷೆಗಳಿದ್ದಾವೆ, ನಿಮ್ಮ ಮೇಲೆ ಒಂದಿಷ್ಟು ನಿರೀಕ್ಷೆಗಳಿದ್ದಾವೆ. ಅದೇ ಮ್ಯಾಕ್ಸ್ ಸಿನಿಮಾ, ಸುದೀಪ್ ಸರ್ದು. ಸೊ ಅದು ಹೆಂಗೆ ಕನೆಕ್ಟ್ ಆಗಿದ್ದು ನಿಮಗೆ ಅಂತ? ಮ್ಯಾಕ್ಸ್ಗೆ ನೀವು ಎಂಟ್ರಿ ಆಗಿದ್ದು ಹೆಂಗೆ? ಮ್ಯಾಕ್ಸ್ ಸಿನಿಮಾ ಸುದೀಪ್ ಸರ್ದು ನಾನು ಅಂಬಿಲಿಂಗ್ ವಯಸ್ಸಾಯಿತು ಆ್ಯಕ್ಟ್ ಮಾಡಿದ್ದೆ. ಅದಾದಮೇಲೆ ಮ್ಯಾಕ್ಸ್ ಸಿನಿಮಾದ ಕಾಸ್ಟಿಂಗ್ ಎಲ್ಲ ನಡೀತಿರ್ಬೇಕಾದ್ರೆ ಆವಾಗ ಒಂದಷ್ಟು ಫೋಟೋಸು, ಇನ್ನೊಂದು ಯಾರನ್ನ ಹಾಕೋಬೇಕು ಏನು ಅಂತ ಬಂದಾಗ, ಆ ಟೈಮಲ್ಲಿ ನಾನು ರಾಣಿ ಸಿನಿಮಾಗೆ ಪೊಲೀಸ್ ಗೆಟಪಲ್ಲೇ ಇದ್ದೆ. ಆ ಫೋಟೋಸು ಇನ್ನೊಂದು ಮತ್ತೊಂದು ನೋಡಿದಾಗ ಆಮೇಲೆ ಸುದೀಪ್ ಸರ್ಗೆ
ಅದೇ ಅವರೇ ಸಜೆಸ್ಟ್ ಮಾಡಿದ್ದು. ಮ್ಯಾಕ್ಸ್ ಅಲ್ಲಿ ಈ ಒಂದು ಕ್ಯಾರೆಕ್ಟರ್ ಹಾಕೊಳ್ಳೋಣ, ದಾಸ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಡೋಣ ಅಂತೇಳಿ ಸುದೀಪ್ ಸರೇ ಸಜೆಸ್ಟ್ ಮಾಡಿ, ಸುದೀಪ್ ಸರೇ ಮಾತಾಡಿ ಡೈರೆಕ್ಟರ್ ಹತ್ರ ಎಲ್ಲ ಆ ಪಾತ್ರ ಕೊಡಿಸಿರೋದು. ಸೊ ಇದು ಇದರ ನಡುವೆ ನಿಮ್ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಸೆಟ್ ಅಲ್ಲಿ, ತುಂಬಾನೇ ಸ್ಪೆಷಲ್ ಮೂಮೆಂಟ್ ಅದು ನಿಮ್ಗೆ. ಸೊ ಅದನ್ನ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಅದು ನನಗೆ ಗೊತ್ತಿಲ್ಲ ಸರ್, ನನಗೆ ಸರ್ಪ್ರೈಸ್. ಅಂದ್ರೆ ಪ್ರತಿದಿನ ಒಂದು 65 ದಿನ ಶೂಟ್ ಮಾಡಿದ್ವಿ ಸರ್ ಜೊತೆಗೆ. ಆಮೇಲೆ ನನ್ನ ಬರ್ಡೇ ಅಂತ ಗೊತ್ತಾಯ್ತು, ಅವರೇ ಬಂದು ಕೇಕ್ ತಗೊಂಡ್ಬಂದು ಅವರೇ ಸರ್ಪ್ರೈಸ್ ಕೊಟ್ಟು, ಅದು ಲೈಫಲ್ಲೇ ಮರೆಯಕ್ಕಾಗಲ್ಲ ಸರ್. ಅದು ಕೆಲವೊಂದು ಅಂದ್ರೆ ಈಗಿನ ಕಾಲದಲ್ಲಿ ಯಾರು ಅವ್ರವ್ರದ್ದೇ ಸ್ವಾರ್ಥ ಜೀವನಗಳಲ್ಲಿ ಓಡ್ತಿರ್ಬೇಕಾದ್ರೆ ಒಬ್ಬರು ಖುಷಿ ಕೊಡಿಸ್ಬೇಕು, ಒಬ್ಬ ನನ್ನ ಜೊತೆಗಿದ್ದಾನೆ ಸಹ ಕಲಾವಿದ, ಅವ್ನಿಗೆ ಹೋಗಿ ಅವ್ನ ಬರ್ಡೇ ವಿಶ್ ಮಾಡ್ಬೇಕು, ಒಂದು ಕೇಕ್ ಕಟ್ ಮಾಡಿಸಿ ಇದು ಮಾಡಬೇಕು ಅಂತೇಳಿ ಅವರೇ ಖುದ್ದ ಕೇಕ್ ಎತ್ಕೊಂಡ್ಬಂದು ಅವರೇ ಟೇಬಲ್ ಎಲ್ಲ ಅರೇಂಜ್ ಮಾಡಿ ಎಲ್ಲರನ್ನೂ ಕರೆಸಿ ಎಲ್ಲ ಎಲ್ಲರ ಮುಂದೆ ನಾನು ಕೇಕ್ ಕಟ್ ಮಾಡೋದಿದೆಯಲ್ಲ ಸರ್. ಯಾಕಂದ್ರೆ ನಾವು ನಮ್ಮ ತಂದೆ ತಾಯಿ ಎಲ್ಲ ಊರಲ್ಲಿ ಇರ್ತಾರೆ, ಅಲ್ಲೇನೂ ನಾವು ಶೂಟಿಂಗ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಮಾಡೋದಿದೆಯಲ್ಲ, ಅದು ನನಗೂ ಅಲ್ಲ, ಇನ್ನೊಬ್ಬ ಸುಜಿತ್ ಅಂತಿದ್ದ, ಅವನು ಆ್ಯಕ್ಟ್ ಮಾಡ್ತಿದ್ದ, ಅವನಿಗೂ ಅಷ್ಟೇ ಅಲ್ಲಿ ಒಂದು ಕಡೆ ಅವ್ರು ಇರೋ ಪ್ಲೇಸ್ಗೆ ಕರೆಸಿ ಅವನಿಗೂ ಕೇಕ್ ಕಟ್ ಮಾಡಿಸಿದ್ರು. ಅಂದರೆ ಪ್ರತಿಯೊಬ್ಬರು ಅಲ್ಲಿರ್ತಕ್ಕಂಥವ್ರು ಯಾರೇ ಕಲಾವಿದರಿದ್ರು ಅವರು, ಆಮೇಲೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ದು ಆಯಿತು ಅಲ್ಲಿ ಅವ್ರದ್ದು ಅಷ್ಟೇ. ಅಂದರೆ ಪ್ರತಿಯೊಬ್ಬರು ಹಂಗೆ ನೋಡ್ತಾರೆ ಸರ್, ಆತ್ಮೀಯತೆಯಿಂದ ನೋಡ್ತಾರೆ. ಆಮೇಲೆ ಎಲ್ಲರೂ ಊರು ಬಿಟ್ಟು ಊರು ಬಂದಿದ್ದೀವಿ, ಅಲ್ಲಿ ಚೆನ್ನೈಲಿ ಶೂಟಿಂಗ್ ಮಾಡ್ತಿದ್ವಿ, 60-65 ದಿನ, ಒಂದು 70 ದಿನ ಶೂಟಿಂಗ್ ಮಾಡ್ತಿದ್ವಿ. ಆಮೇಲೆ ಒಂದಿನ ಇಡೀ ಸೆಟ್ಟಿಗೆ ಎಲ್ಲರಿಗೂ ಬಿರಿಯಾನಿ ಮಾಡಿಸ್ಕೊಂಬಂದು ಎಲ್ರಿಗೂ ಬಾಳೆ ಎಲೆ ಊಟ, ಈ ಮದುವೆ ಬಾಳೂಟ ಹಾಕ್ತಾರಲ್ಲ, ಮದುವೆನಲ್ಲಿ ಊಟಗಳು ಹಾಕ್ತಾರಲ್ಲ, ಆ ಥರ ಪೆಂಡಲ್ ಹಾಕ್ಸಿ ಒಂದಿನ ಎಲ್ರಿಗೂ ಊಟ, ಅದು 2-3 ಸಲ ಆಯಿತು. ಆಮೇಲೆ ಪ್ರತಿಯೊಬ್ಬರಿಗೂ ಸ್ವೀಟ್ ಬಾಕ್ಸು ಮತ್ತು ಮಿಕ್ಸರು, ಡ್ರೈವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಮನೆಗೆ ಹೋಗ್ಬೇಕಾದ್ರೆ ಸ್ವೀಟ್ ಬಾಕ್ಸು ಮಿಕ್ಸರು ಎಲ್ಲನೂ ಕೊಟ್ಟು ಕಳಿಸೋದು. ಆ ಪ್ರತಿ ವಾರಕ್ಕೆ 1-2 ಸರ್ಪ್ರೈಸ್ ಇರುತ್ತೆ ಸರ್ ಅವ್ರ ಕಡೆಯಿಂದ. ಇಡೀ ಸೆಟ್ಟಿಗೆ ವಾರಕ್ಕೆ ಒಂದು 3-4 ಸಲ ಅಂತೂ ಸರ್ಪ್ರೈಸ್ ಇದ್ದೇ ಇರುತ್ತೆ, 2-3 ಸಲ ಅಂತೂ ಇದ್ದೇ ಇರುತ್ತೆ. ಆ ರೀತಿ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ ಸರ್ ಅವರು. ಸೊ ಈಗ ಮ್ಯಾಕ್ಸ್ ಸಿನಿಮಾ ಎಲ್ಲಿವರೆಗೆ ಬಂದಿದೆ ಅಂತ ಏನಾದ್ರು ಗುಟ್ಟಿಗೆ ಏನಾದ್ರು ಬಿಟ್ಟು ಕೊಡ್ಬೋದಾ? ಇನ್ನು ಶೂಟಿಂಗ್ ಇದೆ ಸರ್. ಮಳೆ ಬಂತು ಲಾಸ್ಟ್ ಟೈಮ್, ಅದೇನು ಎಲ್ಲ ಗೊತ್ತು, ಮಳೆ ಬಂತು ಆ ಥರ ಇನ್ನೂ ಇದೆ ಸರ್, ಶೂಟಿಂಗ್ ಇದೆ. ಇನ್ನು ಎಷ್ಟು ದಿನ ಇರಬಹುದು? ಇನ್ನೂ ಇದೆ ಸರ್, ಇನ್ನೂ ಒಂದು 30-40% ಇದೆ ಸರ್. 30-40% ಇದೆ. ಓಕೆ, ಇದು ಮ್ಯಾಕ್ಸ್ ಹೊರತುಪಡಿಸಿ ಉಗ್ರಮಂಜು ಸದ್ಯಕ್ಕೆ ಬೇರೆ ಯಾವೆಲ್ಲ ಸಿನಿಮಾಗಳನ್ನ ಮಾಡ್ತಾರೆ? ಈಗ ರಂಗಸಮುದ್ರ ಅಂತ ರಿಲೀಸ್ ಆಗಬೇಕು, ಆಮೇಲೆ ರಾಣಿ ಸಿನಿಮಾ ನಡೀತಿದೆ, ಅದು ಇನ್ನು ಮುಗಿತಾ ಬಂತು, ಆ ಸಿನಿಮಾ ಇದೆ. ಅದು ಬಿಟ್ಟರೆ ಇನ್ನೊಂದು ತೆಲುಗು ಸಿನಿಮಾ ಮಾತುಕತೆ ಆಗ್ತಿದೆ, ಕನ್ನಡದಲ್ಲೂ ಒಂದು ಮಾತುಕತೆ ಆಗ್ತಿದೆ. ಸೊ ನೀವು ಪ್ರಶಾಂತ್ ನೀಲ್ ಅವ್ರ ಜೊತೆ ಕೆಲಸ ಮಾಡಿರೋ ಕಾರಣಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಉಗ್ರಂ ಮಾಡಿರೋ ಹಿನ್ನೆಲೆಯಲ್ಲಿ ಸಲಾರ್ ಸಿನಿಮಾ ಅದು ಟ್ರೈಲರ್ ನೋಡಿರ್ಬೇಕು ನೀವು. ನೋಡಿದ್ದೀನಿ ಸರ್. ಸೊ ನಿಮ್ಮ ಒಂದು ಅಭಿಪ್ರಾಯ ಟ್ರೈಲರ್ ನೋಡಿದ್ದಕ್ಕೆ, ಟ್ರೈಲರ್ ಹೇಗಿದೆ? ಸೂಪರ್ ಸರ್, ಸಾಕಲ್ವ ಸರ್. ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಟ್ರೈಲರ್ ಅಲ್ಲೇ ಕಥೆ ಹೇಳಿದ್ದಾರೆ ಸರ್. ಒಬ್ರಿಗೆ ಆರ್ಶ್ ಲೈಟು, ಒಬ್ರಿಗೆ ಸಾಫ್ಟ್ ಲೈಟು, ಅಲ್ಲಿಂದ ಸ್ಟಾರ್ಟ್ ಆಗಿ ಆ ಮೇಕಿಂಗು ಸೂಪರ್ ಅಲ್ವಾ ಸರ್. ಆ ಪೇಷನ್ಸ್ ಬೇಕಲ್ಲ ಸರ್, ಆ ಮೇಕಿಂಗ್ ತೆಗಿಬೇಕು, ಆ ಮೇಕಿಂಗ್ ಮಾಡಬೇಕು. ಒಂದೊಂದು ಶಾರ್ಟು ಬ್ಯೂಟಿಫುಲ್ ಅಲ್ವಾ ಸರ್. ಒಂದೊಂದು ಒಂದೊಂದು ಕ್ಯಾರೆಕ್ಟರ್ಗೆ ಹಾಕೊಂಡಿರೋ ಆಕ್ಸರೀಸ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಲೈಟ್ ಇರ್ಬೋದು, ಮತ್ತೊಂದು ಎಲ್ಲನೂ ಸೂಪರ್ ಅಲ್ವಾ ಸರ್. ಅವರನ್ನು ಯಾರು ಆ್ಯಕ್ಟಿಂಗ್ ತೆಗ್ದಾಕ್ಬೋದು ಸರ್. ಪ್ರತಿಯೊಬ್ಬರು ಸಣ್ಣ ಪುಟ್ಟ ಬರೋ ಕ್ಯಾರೆಕ್ಟರ್ಗಳಲ್ಲೂ ಎಲ್ಲರಲ್ಲೂ ನೋಡಿ ಸರ್, ಆ್ಯಕ್ಟಿಂಗ್ ತೆಗ್ಸಿರೋದಿರ್ಬೋದು, ಅವ್ರು ಮಾಡಿರೋದಿರ್ಬೋದು, ಸೂಪರ್ ಅಲ್ವಾ ಸರ್. ಅದರಿಂದನೇ ಅಲ್ವಾ, ಪ್ರಶಾಂತ್ ನೀಲ್ ಅವ್ರಿಂದನೇ ಅಲ್ವಾ ನಾನು ಉಗ್ರಮಂಜು ಆಗಿ ಇಲ್ಲಿ ನಿಮ್ಮಗಳ ಮುಂದೆ ಎಲ್ಲ ಕೂತಿರೋ. ಸೊ ಅದು ಟ್ರೈಲರ್ ನೋಡಿದಾಗ ನಿಮ್ಗೆ ಏನಾದ್ರು ಅನ್ಸುತ್ತಾ, ನಾನು ಇಲ್ಲಿ ಇರಬೇಕಿತ್ತು, ಈ ಪಾತ್ರ ಮಾಡಬೇಕಿತ್ತು? ಅವ್ರಿಗೆ ಏನು ಅಂತಂದರೆ, ಪ್ರಶಾಂತ್ ನೀಲ್ ಸರ್ಗೆ ಅವರು ಯಾರು KGF ಆಡಿಷನ್ KGF ಅಲ್ಲೂ ಹಾಕೋಬೋದಿತ್ತಲ್ವ. ಅವ್ರಿಗೇನು ಅಂತಂದ್ರೆ ಒಂದ್ಸಲ ಸಾಜಿ ಅನ್ನೋ ಒಂದು ಕ್ಯಾರೆಕ್ಟರ್ ನೋಡಿದಾಗ ಅವ್ರನ್ನ ಕೇಳ್ಪಟ್ಟಿದ್ದು, ಸಾಜಿ ಅನ್ನೋದು ಒಂದು ಕ್ಯಾರೆಕ್ಟರ್ ನೋಡಿದಾಗ ಮತ್ತೆ ಆ ಕ್ಯಾರೆಕ್ಟರ್ನ ಬೇರೆ ರೀತಿ ನೋಡಬೇಕು ಅಂದ್ರೆ ಮಾತ್ರ ನೋಡ್ತಾರೆ ಅಷ್ಟೇ. ಅದರ್ವೈಸ್ ಹೊಸಬರಿಗೆ ಬೇರೆಯವ್ರನ್ನೇ ಪ್ರಯೋಗ ಮಾಡ್ತಾ ಇರ್ತಾರೆ. ನನಗೇನು ಅಂದರೆ ಅವ್ರು ಕೊಟ್ಟಿರೋದು ಸಾಕು ಸರ್, ಜನ್ಮ ಪೂರ್ತಿ ಹಂಗೆ ಇಟ್ಕೊಂಡು ಹಂಗೆ ಹೋಗೋವಂಥದ್ದು ಆಗೋಗಿದೆ ಸಾಜಿ ಅನ್ನೋ ಒಂದು ಪಾತ್ರ ಉಗ್ರಮ್ಮ. ಬಟ್ ನಾನು ಇರಬೇಕಿತ್ತು ಅನ್ನೋದು ನನಗೆ ಖುಷಿನೇ ಸರ್, ನನಗೆ ಸಂತೋಷನೇ. ಯಾರಿಗಿಲ್ಲ ಸರ್ ಅದು. ಸಲ್ಲರಲ್ಲೂ ಅಲ್ಲ, KGF ಅಲ್ಲಿ, KGF Part 2ನಲ್ಲಿ, ಸಲ್ಲರಲ್ಲಿ ಎಲ್ಲಾದ್ರಲ್ಲೂ ನಾನು ಇರ್ಬೇಕು ಅನ್ನೋದು ನನಗೆ ಆಸೆ ಇದ್ದೇ ಇರುತ್ತೆ. ಬಟ್ ಅವರು ಥಿಂಕಿಂಗ್ ಲೆವೆಲ್ ಗೊತ್ತಲ್ವಾ, ಒಂದು ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತು ಅವ್ರ ಥಿಂಕಿಂಗ್ ಲೆವೆಲ್. ಯಾಕಂದರೆ ಆಡಿಯನ್ಸ್ ರಿಪೀಟ್ ಇದು ಮಾಡಲ್ಲ. ಆಮೇಲೆ ಅವರಲ್ಲಿ ಏನೋ ಬೇರೆ ಪಾತ್ರಗಳನ್ನೇ ಹುಡುಕ್ತಾ ಹೋಗ್ತಾರೆ, ಬೇರೆ ಕ್ಯಾರೆಕ್ಟರ್ಗಳನ್ನೇ ಹುಡುಕ್ತಾ ಹೋಗ್ತಾರೆ. ಇಲ್ಲಾಂದ್ರೆ ನಾನು ಸಿಕ್ಕದೆ ಅಂದರೆ ಸಾಜಿ ಕ್ಯಾರೆಕ್ಟ್ರು ಆ ಕಣ್ಣಲ್ಲಿ ಹಿಂಗೆ ಬೇರೆ ರೀತಿಯೂ ಮಾಡಿಸ್ಬೋದು, ಅಲ್ಲ ಅಂತಲ್ಲ. ಅವ್ರ ಪ್ರಯೋಗಗಳು ಬೇರೆ ಬೇರೆ ಥರದ್ದು ಬೇರೆ ಬೇರೆ ಇದಾಗ್ತಾ ಇರುತ್ತೆ. ಓಕೆ, ಸೊ ಕಾರ್ಯಕ್ರಮ ಮುಗಿಸೋ ಮುಂಚೆ ನಿಮ್ಮನ್ನ ಇಷ್ಟಪಡುವ ವರ್ಗಕ್ಕೆ
ನಿಮ್ಮ ಸಿನಿಮಾಗಳನ್ನ ನೋಡಿ ನಿಮ್ಮನ್ನ ಪ್ರಶಂಸೆ ಮಾಡುವ ಒಂದು ವರ್ಗಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ. ಇಡೀ ಕರ್ನಾಟಕ ಜನತೆ ಕನ್ನಡ ಸಿನಿಮಾಗಳನ್ನ ಮೊದಲು ನೋಡಿ, ಕನ್ನಡ ಸಿನಿಮಾಗಳನ್ನ ನೋಡಿ, ಪರಭಾಷೆ ಸಿನಿಮಾಗಳು ನೋಡಬೇಡಿ ಅಂತ ಹೇಳಲ್ಲ, ಅವ್ರವ್ರ ಇಷ್ಟ. ಬಟ್ ಕನ್ನಡ ಸಿನಿಮಾದ ಕಲಾವಿದರಲ್ಲಿ ಮಾರ್ಕೆಟಿಂಗ್ ಲೆವೆಲ್ ಒಂದು ತಕ್ಕ ಮಟ್ಟಿಗೆ ಕಡಿಮೆ ಇದೆ. ಅಂದರೆ ಇವಾಗ ಬೆಂಗಳೂರು ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ಪರಭಾಷೆ ಚಿತ್ರಗಳು, ಪರಭಾಷೆಯ ಅಭಿಮಾನಿಗಳು, ಪರಭಾಷೆ ನೋಡ್ತಕ್ಕಂಥವ್ರು ಭಾಳಷ್ಟು ಜನ ಇರೋದರಿಂದ ಕನ್ನಡ ಸಿನಿಮಾದವರು ಕನ್ನಡ ಸಿನಿಮಾ ನೋಡಿದ್ರೆ ಮಾತ್ರ ಇವತ್ತು ಕನ್ನಡ ಸಿನಿಮಾಗಳು ಬೇರೆ ಮಟ್ಟಕ್ಕೆ. ಅದಕ್ಕೆ ಎಕ್ಸಾಂಪಲ್ಲು ಕಾಂತಾರ ಸಿನಿಮಾನ ಕನ್ನಡದವರೆಲ್ಲ ನೋಡಿ ಅದು ರಾಷ್ಟ್ರ ಮಟ್ಟಿಗೆ, ಅಂತಾರಾಷ್ಟ್ರೀಯ ಮಟ್ಟಿಗೆ ತೊಗೊಂಡೋಗಿರೋಂಥದ್ದು ಎಕ್ಸಾಂಪಲ್ ಇದೆ. ಈಗ ಕೈವ ಸಿನಿಮಾನೂ ಅಷ್ಟೇ, ನಿಮಗೆಲ್ರಿಗೂ ಭಾಳ ಇಷ್ಟ ಆಗುತ್ತೆ ಕೈವ ಸಿನಿಮಾ. ಆ ಕೈವ ಸಿನಿಮಾ ಥಿಯೇಟ್ರಿಗೆ ಬಂದು ನೀವು ನೋಡ್ತಿರಲ್ಲ, ಅದರಿಂದ ಫಸ್ಟು ಟೈಮು ರವೀಂದ್ರ ಅವರು ನಿರ್ಮಾಪಕರು ಈ ಸಿನಿಮಾನ ನಿರ್ಮಾಣ ಮಾಡಿರೋಂಥದ್ದು. ನೀವು ಬಂದು ಆ ಸಿನಿಮಾನ ನೋಡಿದ್ರೆ ನೀವು ಕೊಡುವಂಥ ಒಂದು 100-200 ರೂಪಾಯಿ ದುಡ್ಡಿಂದ ಆ ಪ್ರೊಡ್ಯೂಸರ್ ಇನ್ನು ಮತ್ತೊಮ್ಮೆ ಮೊಗದೊಮ್ಮೆ ಸಿನಿಮಾಗಳು ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ನಮ್ಮಂತಹ ಕಲಾವಿದರಿಗೆ ಮತ್ತು ಒಂದಷ್ಟು ತಂತ್ರಜ್ಞರು, ಒಂದಷ್ಟು ಜನ ಟೆಕ್ನಿಷಿಯನ್ಸು ಎಲ್ಲರೂ ಅಷ್ಟೇ ಬೇರೆ ಬೇರೆ ಸಿನಿಮಾಗಳು ಮಾಡೋದಕ್ಕೂ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ಕನ್ನಡ ಸಿನಿಮಾಗಳು ನೋಡಿ, ಕೈವ ಸಿನಿಮಾ ನೋಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಕುಂತು ಮಾತಾಡಿದ್ದಕ್ಕೆ, ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಕೈವ ಚಿತ್ರಕ್ಕೆ ಸಿಗ್ತಿರುವ ರೆಸ್ಪಾನ್ಸ್ನಿಂದ ಸದ್ಯಕ್ಕೆ ಮೂಗ್ಬಟ್ ತಂಬು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಆದರೆ ಈ ಖುಷಿ ಇನ್ನೂ ಹೆಚ್ಚಾಗುವುದು ನೀವು ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಚಿತ್ರಮಂದಿರಕ್ಕೆ ಬಂದಾಗ, ಕನ್ನಡದ ಚಿತ್ರವನ್ನ ನೋಡಿ ಮೆಚ್ಚಿ ಹರಿಸಿದಾಗ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮತ್ತೊಬ್ಬ ಅತಿಥಿಯ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.